ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಒಂದೇ ವಾರದಲ್ಲಿ ಬ್ಲೌಸ್ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಎರಡನ್ನೂ ಕೂಡ ಹೇಳ್ಕೊಡ್ತೀನಿ ಅಂತ ಹೇಳಿದೆ ಅಲ್ವಾ. ಸೊ ಚಾಲೆಂಜಿಂಗ್ ವಿಡಿಯೋ ಅನ್ನೋ ರೀತಿ ತಗೊಂಡು ಇದನ್ನು ಒಂದು ಸಲ ನೀವು ಕೂಡ ಟ್ರೈ ಮಾಡಿ. ಇದರಲ್ಲಿ ನೀವು ಕಲಿಯೋದಕ್ಕೆ ಆಗಲಿಲ್ಲ ಅಂತಂದರೆ ಚಾನಲ್ನ ಅನ್ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಡಿಸ್ಲೈಕ್ ಮಾಡಿ. ಸೊ ಇವಾಗ ನೋಡಿ, ಇದೊಂದೇ ವಿಡಿಯೋದಲ್ಲಿ ನೀವು ಸಾದಾ ಬ್ಲೌಸ್ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಎರಡನ್ನೂ ಕೂಡ ಕಲ್ತ್ಕೋಬೋದು. ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಫಸ್ಟ್ ಡೇ ಅಂತ ಹೇಳಿದೆ ಅಲ್ವಾ. ಒಂದು ವಾರದಲ್ಲಿ ನೀವು ಎಲ್ಲ ಬ್ಲೌಸ್ ಕಟಿಂಗ್ಗಳನ್ನು ಕೂಡ ಕಲೀರಿ ಅನ್ನೋದನ್ನು ನಾನು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದೆ. ಸೊ ಇವತ್ತಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಇವಾಗ ಸಾದಾ ಬ್ಲೌಸ್ನ ಕಟಿಂಗ್ ಮಾಡಿ ಅದನ್ನು ಸ್ಟಿಚಿಂಗು ಕೂಡ ಇದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಆವಾಗ ನಿಮಗೆ ಕಟಿಂಗು ಮತ್ತು ಸ್ಟಿಚಿಂಗ್ ಎರಡನ್ನೂ ಕೂಡ ಒಂದೇ ವಿಡಿಯೋದಲ್ಲಿ ನೀವು ಕಲಿತಾ ಹೋಗ್ಬೋದು. ಸೊ ಅದನ್ನು ಹೇಗೆ ಕಟ್ ಮಾಡಬೇಕು ಅಂತ ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ಪು ಬೇಗನೆ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ. ಸೊ ಕಟಿಂಗು ಸ್ಟಿಚಿಂಗು ಎರಡೂ ವಿಡಿಯೋನ ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಸೊ ಪೂರ್ತಿಯಾಗಿ ನೋಡಿ. ಒಂದೇ ವಿಡಿಯೋದಲ್ಲಿ ನೀವು ಕೂಡ ಬ್ಲೌಸ್ ಕಟಿಂಗ್ ಅನ್ನೋದನ್ನು ಚಾಲೆಂಜಿಗಾಗಿ ತಗೊಂಡು ಮಾಡಿ. ನಿಮಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಅಂತಂದರೆ ಇದೊಂದು ವಿಡಿಯೋನ ನೋಡಿ ಸಾಕು. ಯಾವ ರೀತಿ ನಾನು ತುಂಬಾ ಈಸಿಯಾಗಿ ಕಟಿಂಗ್ ಮಾಡೋದನ್ನು ಹೇಳ್ಕೊಡ್ತೀನಿ ಅಂತ. ನಿಮಗೆ ಒಂದು ಸ್ವಲ್ಪನೂ ಕೂಡ ಕಷ್ಟ ಅಂತ ಅನ್ನಿಸ್ಬಾರ್ದು. ಅಳತೆ ಬ್ಲೌಸನ್ನು ಇಟ್ಟೇ ನಾನು ಕಟಿಂಗನ್ನು ಮಾಡ್ತೀನಿ. ಹೇಗೆ ಕಟ್ ಮಾಡೋದು ಅಂತ ನೋಡಿ. ಸೊ ಇದು ಬಂದು ಅಳತೆ ಬ್ಲೌಸಲ್ಲಿ ಎಷ್ಟು ಎದೆ ಸುತ್ತಳತೆ ಬ್ಲೌಸ್ ಅನ್ನೋದನ್ನು ಫಸ್ಟು ನೋಡ್ಕೋಬೇಕು. ಉಕ್ಸ್ಪಟ್ಟಿ ಕಡೆಯಿಂದ ತಗೊಳ್ಳಿ. ಈ ರೀತಿ ಟೈಟಾಗಿ ಹಾರ್ಮೋಲ್ ಹತ್ರ ಈ ರೀತಿ ಟೈಟಾಗಿ ಎಳೆದಿಟ್ಕೊಳ್ಳಿ. ಅಷ್ಟೇ ನೋಡಿ. 9 ಇಂಚ್ ಬರ್ತಾ ಇದೆ ಅಲ್ವಾ. ಸೊ 9 ಇಂಚು ಅಂತಂದರೆ 36 ಎದೆ ಸುತ್ತಳತೆ. 9 ಇಂಚಿನ 4ನೇ ಭಾಗ ತಗೊಳ್ಳಿ. 36 ಎದೆ ಸುತ್ತಳತೆ ಬ್ಲೌಸ್ ಆಗಿರುತ್ತೆ. ಈ ರೀತಿ ಬ್ಲೌಸ್ ಪೀಸ್ನ ನಾನು ಈ ರೀತಿ ಫೋಲ್ಡಿಂಗ್ ಮಾಡಿ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಹೇಳಿದೆ ಅಲ್ವಾ, ವೀಡಿಯೋ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆಲ್ರೆಡಿ 9 ಇಂಚ್ಗೆ 3 ಇಂಚನ್ನ ಆ್ಯಡ್ ಮಾಡಿದ್ದೀನಿ. 12 ಇಂಚನ್ನ ಫೋಲ್ಡಿಂಗ್ ಮಾಡಿದ್ದೀನಿ. ಸೊ ನೋಡಿ, ಈ ರೀತಿ ಫೋಲ್ಡಿಂಗ್ ಅನ್ನೋದು ನನ್ನ ಕಡೆ ಇದೆ, ಓಪನ್ ಸೈಡ್ ಅನ್ನೋದು ಆ ಕಡೆ ಸೈಡ್ಗೆ ಇಟ್ಟು ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ 1.5 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೋತಾ ಇದ್ದೀನಿ. ಅಲ್ಲಿಗೆ ಈ ರೀತಿ ಲೈನ್ನ ಹಾಕೊಳ್ಳಿ. ಸೊ ಸಾದಾ ಬ್ಲೌಸಿಂದು ಫಸ್ಟ್ ಹೇಳ್ಕೊಡ್ತಾ ಇದ್ದೀನಿ. ಲೈನಿಂಗ್ ಬ್ಲೌಸ್ನ ನಾಳೆ 6 ಗಂಟೆಗೆ ವಿಡಿಯೋ ಬರುತ್ತೆ. ಸೊ ಇವತ್ತು 6 ಗಂಟೆಗೆ ಬಂದು ಸಾದಾ ಬ್ಲೌಸ್ ಕಟಿಂಗು. ಹೀಗಾಗಿ ಇದಿಷ್ಟು ಸ್ಟಿಚಿಂಗ್ ಆಯ್ತಲ್ವ. ಇವಾಗ ಅಳತೆ ಬ್ಲೌಸಲ್ಲಿ ಫಟಾಫಟ್ ಅಂತ ಅಂದ್ಬಿಟ್ಟು ಹೇಗೆ ಮಾರ್ಕ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ನೋಡಿ. ಇವಾಗ ಬ್ಯಾಕ್ ಟಿಪ್ ನೋಡ್ಕೋಬೇಕು. ಬ್ಯಾಕ್ ಟಿಪ್ಗೋಸ್ಕರ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡಾದಮೇಲೆ ಇಲ್ಲಿ ಬರುತ್ತೆ ಅಲ್ವಾ, ಇದನ್ನು ಈ ರೀತಿ ಇಟ್ಕೊಂಡು ಒಂದು ಮಾರ್ಕ್ನ ಮಾಡಿ 1/4 ಇಂಚು ಮೇಲ್ಗಡೆಗೆ ಮಾರ್ಕ್ ಮಾಡಿ. ಯಾಕಂತಂದರೆ ಇಲ್ಲಿ ಜಾಯಿಂಟ್ ಬೇಕಲ್ವ, ಹಂಗಾಗಿ. ಇವಾಗ ಬೆನ್ನಲ್ಲಿ ಈ ಕಡೆ ಸೈಡ್ ಕೂಡ ಅಷ್ಟೇ. ಈ ಕಡೆ ಸೈಡಲ್ಲಿ ಈಗ ಇಟ್ಕೊಂಡ್ರೆ ಹಾರ್ಮೋಲ್ ಕೂಡ ಜಾಯಿಂಟ್ ಆಗ್ಬಿಟ್ಟು ಅಲ್ಲೇ ನಿಮಗೆ ಹಾರ್ಮೋಲ್ ಕೂಡ ಗೊತ್ತಾಗೋಗುತ್ತೆ ನೋಡಿ. ಈ ರೀತಿ ಇಟ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಳಿ. 1/2 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಹಾರ್ಮೋಲ್ ಕೂಡ ಗೊತ್ತಾಯಿತು ಅಂತ ಅನ್ಕೋತೀನಿ. ಇದಾದಮೇಲೆ ಸೊಂಟದ ಸುತ್ತಳತೆ ನೋಡ್ಕೊಳ್ಳೋದಕ್ಕೆ ಈ ರೀತಿ ಮಧ್ಯಕ್ಕೆ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಸೊ ನೋಡಿ, ಸೊಂಟದ ಸುತ್ತಳತೆ ಕೂಡ ನಿಮಗೆ ಗೊತ್ತಾಯಿತು. ಇದಾದ ನಂತರ ಬೆನ್ನಿನ ಪೂರ್ಣ ಉದ್ದ ಈ ರೀತಿ ಭುಜದಿಂದ ಪೂರ್ತಿ ಡಾಟ್ ಇದೆಯಲ್ವ, ಅಲ್ಲಿವರೆಗೂ ಕೂಡ ಫೋಲ್ಡಿಂಗ್ ಮಾಡಿಕೊಂಡು ಟೈಟಾಗಿ ಸ್ವಲ್ಪ ಎಳೆದಿಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. 1/2 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಆಯಿತು. ಇವಾಗ ಎಲ್ಲಕ್ಕೂ ಕೂಡ ಒಂದು ಲೈನ್ನ ಹಾಕೊಳ್ಳೋಣ. ಸೊ ನೋಡಿ, ಇದು ಬಂದು ಡೀಪು, ಇದು ಬೆನ್ನಿನ ಪೂರ್ಣ ಉದ್ದ, ಇದು ಬಂದು ಹಾರ್ಮೋಲು. ಇವಾಗ ಪ್ರತಿಯೊಂದನ್ನು ಕೂಡ ನಾನು ಜಾಯಿಂಟ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ಸೊ 36 ಎದೆ ಸುತ್ತಳತೆಗೆಲ್ಲ ನೀವು ನೆಕ್ ವಿಡ್ತ್ ಅನ್ನೋದನ್ನು 2/4 ಇಟ್ಟರೆ ಸಾಕಾಗುತ್ತೆ. ಸೊ 36 ಎದೆ ಸುತ್ತಳತೆ ಇದೆ ಅಂದರೆ ನೆಕ್ ವಿಡ್ತ್ ನಿಮಗೆ 2/4 ಇಡಿ ಸಾಕು. ಇದಾದ ನಂತರ ಭುಜ ಬಂದು 3/4 ಇಂಚ್ಗೆ ಇಡ್ತಾ ಇದ್ದೀನಿ. ಸೊ ಅಳತೆ ಬ್ಲೌಸಲ್ಲೂ ಅಷ್ಟೇ ಇರುತ್ತೆ, ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಈ ಕಡೆ 1/4 ಇಂಚ್ ಹೋಗುತ್ತೆ, ಈ ಕಡೆ 1/2 ಇಂಚ್ ಹೋಗುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ಅಷ್ಟೇ ಇದೆ. ಇವಾಗ ಹಾರ್ಮೋಲ್ ಬಂದು ನಿಮಗೆ 6 ಇಂಚ್ ಇದೆ. ಕರೆಕ್ಟಾಗಿ 36 ಎದೆ ಸುತ್ತಳತೆಗೆ 6 ಇಂಚ್ ಹಾರ್ಮೋಲ್ ಇಡ್ತು ಅಂತಂದರೆ ನಿಮಗೆ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಸೊ ಈ ರೀತಿ ಮಾರ್ಕ್ ಮಾಡ್ಕೊಂಡಿಯಲ್ವಾ. ಈ ರೀತಿ ಮಾರ್ಕ್ ಮಾಡ್ಕೊಂಡಾದಮೇಲೆ ಇದನ್ನು ಈ ರೀತಿ ಕರ್ವ್ ಸ್ಕೇಲ್ನ ತಗೊಳ್ಳಿ. ಸೊ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ, ಕರ್ವ್ ಸ್ಕೇಲ್ನ ಹೇಗೆ ಯೂಸ್ ಮಾಡೋದು ಅಂತ ವಿಡಿಯೋ ಹಾಕಿದೆ. ಈ ರೀತಿ ತಗೊಂಡ್ರೆ ನಿಮಗೆ ತುಂಬಾ ಈಸಿಯಾಗಿ ಶೇಪ್ ಅನ್ನೋದನ್ನು ಕೊಟ್ಕೋಬೋದು ನೋಡಿ. ಈ ರೀತಿ ಶೇಪ್ ಕೊಡಿ. 1 ಇಂಚಕ್ಕೆ ಕೊಟ್ಟರೆ ಸಾಕು. ಇಲ್ಲಾಂತಂದರೆ ಫಸ್ಟು 1 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡ್ಬಿಡಿ. ಆಮೇಲೆ ಈ ರೀತಿ ಕರ್ವ್ ಸ್ಕೇಲಲ್ಲಿ ಶೇಪ್ ಅನ್ನೋದನ್ನು ಕೊಡಿ. ಇದಾದ ನಂತರ ಬ್ಯಾಕ್ ಡೀಪ್ನ ಮಾರ್ಕ್ ಮಾಡ್ಕೊಂಡಿದ್ವಲ್ವ, ಇಲ್ಲಿ 2/4 ಇಟ್ಟಿದ್ದೀವಿ. ಹಾಗಾಗಿ ಇಲ್ಲಿ 2/4 ಇಂಚು ಬ್ರಾಡ್ ಬೇಕು ಅಂದರೆ 3 ಇಂಚು ಕೂಡ ಇಟ್ಕೋಬೋದು.
ಸೊ ಇಲ್ಲೂ ಕೂಡ ನೀವು ಈಗ ನೀಟಾಗಿ ರೌಂಡ್ ಶೇಪ್ ಅನ್ನೋದನ್ನು ಕೊಡಿ. ಇವಾಗ ಬ್ಯಾಕ್ ದಾಟಬೇಕಲ್ವ, ಹಾಗಾಗಿ ಭುಜದ ಮಧ್ಯದಿಂದ 3.5 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಸೊ ಈ ಕಡೆ 1/4 ಇಂಚ್ ಹೋಗುತ್ತೆ, ಈ ಕಡೆ 1/4 ಇಂಚ್ ಹೋಗುತ್ತೆ. ಎದೆ ಸುತ್ತಳತೆ ಬಂದು 36 ಅಂದರೆ 9 ಇಂಚು ಎದೆ ಸುತ್ತಳತೆ. ಸೊ ಎದೆ ಸುತ್ತಳತೆಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ 1.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನಿಮಗೆ ಸೀವಿಂಗ್ ಅಲೈಸ್ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಕೂಡ ಬಿಟ್ಕೋಬೋದು, ಇಲ್ಲ ಅಂತಂದರೆ ಇಷ್ಟು ಕೂಡ ಬಿಟ್ಕೋಬೋದು. ಇವಾಗ ಇದಿಷ್ಟು ಆಯ್ತಲ್ವ, ಇಷ್ಟೇ ಬ್ಯಾಕ್ ಪಾರ್ಟ್ ಅನ್ನೋದು ರೆಡಿ ಆಯಿತು. ಇವಾಗ ಇದನ್ನು ಕಟಿಂಗ್ ಮಾಡಿ ತೆಗೆದುಬಿಡೋಣ. ಇವಾಗ ಫ್ರಂಟ್ ಪಾರ್ಟ್ನ ರೆಡಿ ಮಾಡ್ಕೊಳ್ಳೋಣ. ಸೇಮ್ ನಾವು ಬ್ಯಾಕ್ ಪಾರ್ಟಲ್ಲಿ ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅದೇ ರೀತಿ ಮಾರ್ಕ್ ಮಾಡ್ಕೊಳ್ತಾ ಹೋಗೋದು. 2 ಕಾಲು, 3/4 ಇಂಚು, 6 ಇಂಚು, 6 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೇಮ್ ಬ್ಯಾಕ್ ಪಾರ್ಟಲ್ಲಿ ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ವಿ ಅದೇ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಫ್ರಂಟಲ್ಲಿ ಎಷ್ಟಿದೆ ಅನ್ನೋದನ್ನು ಅಳತೆ ಬ್ಲೌಸಲ್ಲೇ ನೋಡ್ಕೋಬೇಕಾಗುತ್ತೆ. ಸೊ ನೋಡಿ, ಅಳತೆ ಬ್ಲೌಸ್ನ ಈ ರೀತಿ ನೀಟಾಗಿ ಇಟ್ಕೊಂಡು 1/2 ಇಂಚ್ ಎಕ್ಸ್ಟ್ರಾನೇ ಇಟ್ಕೊಳ್ಳಿ. ಮಾರ್ಕ್ ಮಾಡ್ಕೊಳ್ಳುವಾಗಲೇ 1/2 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಮಾರ್ಕ್ ನಿಮಗೆ ನೋಡ್ತು ಅಂತಂದರೆ 6 ಇಂಚ್ ಬರ್ತಾಯಿದೆ. ಸೊ 6 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, 6 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡೆ. ಇಲ್ಲಿ 2 ಕಾಲು ಮಾಡಿದ್ವಲ್ವ, ಇಲ್ಲಿ ಮತ್ತೆ 2 3/4 ಇಂಚ್ಗೆ. ಯಾಕಂತಂದರೆ ಫ್ರಂಟಲ್ಲಾದರೂ ಸ್ವಲ್ಪ ಬ್ರಾಡ್ ಬೇಕಾಗುತ್ತೆ ಅಲ್ವಾ, ಹಾಗಾಗಿ ನೀವು ಇವಾಗ ಈ ರೀತಿಯೇ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಅಷ್ಟೇ ನೀಟಾಗಿ ರೌಂಡ್ ಶೇಪ್ ಅನ್ನೋದನ್ನು ಕೊಡಿ. ಇಲ್ಲೂ ಕೂಡ ಅಷ್ಟೇ ಒಂದು 1/2 ಇಂಚ್ಗೆ ಸಾಕು. ಯಾಕಂತಂದರೆ ನಿಮಗೆ ರಿಂಕಲ್ಸ್ ಬರುತ್ತೆ, ಹಂಗಾಗಿ ಜಾಸ್ತಿ ಇಟ್ಕೊಳ್ಳೋಕೆ ಹೋಗಬೇಡಿ. ಒಂದು 1/2 ಇಂಚು ಬ್ಯಾಕ್ ಪಾರ್ಟಲ್ಲಿ 1 ಇಂಚೇ ಸಾಕಾಗುತ್ತೆ. ಸೊ ಇವಾಗ ಭುಜದಿಂದ ಈ ರೀತಿ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡಿದ್ದೀವಿ ಅಲ್ವಾ, ಅಲ್ಲಿವರೆಗೂ ಸ್ವಲ್ಪ ಟೈಟಾಗಿ ಎಳೆದಿಟ್ಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ 1/2 ಇಂಚ್ಗೆ ಒಂದು ಮಾರ್ಕ್ ಮಾಡಿ, ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಎಕ್ಸ್ಟ್ರಾ 1/2 ಇಂಚ್ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದಾದ ನಂತರ ಉಕ್ಸ್ಪಟ್ಟಿ ಕಡೆಯಿಂದ ನೆಕ್ ಹತ್ರ ಅಲ್ಲಿಂದ ಬೆಲ್ಟ್ ಪಟ್ಟಿವರೆಗೂ ಒಂದು ಮಾರ್ಕ್ ಮಾಡಿಕೊಂಡು 1 ಇಂಚು ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ಯಾಕಂತಂದರೆ ಇಲ್ಲಿ ಡಾಟ್ಗೂ ಬೇಕು ಮತ್ತು ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋದಕ್ಕೂ ಬೇಕು. ಇದಾದ ನಂತರ ಹಾರ್ಮೋಲಿಂದ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಿರೋವರೆಗೂ ಕೂಡ ಮಾರ್ಕ್ ಮಾಡ್ಕೊಳ್ಳಿ. 1/2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಈ ರೀತಿ ನೀಟಾಗಿ ಶೇಪ್ ಅನ್ನೋದನ್ನು ಕೊಡಿ. ಸೊ ಇದಿಷ್ಟ ಆಯ್ತಲ್ವ, ಇವಾಗ ಇದನ್ನು ಕಟಿಂಗ್ ಮಾಡ್ಕೊಳ್ಳೋಣ. ಸೊ ಇದು ಡಾಟ್ ಪಾಯಿಂಟ್ ಮಾರ್ಕ್ ಮಾಡ್ಕೊಳ್ಳೋದನ್ನ ನಾನು ಸ್ಟಿಚಿಂಗ್ ಮಾಡುವಾಗಲೇ ತೋರಿಸ್ತೀನಿ, ಅವಾಗ ಇನ್ನೂ ಈಸಿ ಆಗುತ್ತೆ ನಿಮಗೆ. ಸೊ ನೋಡಿ, ಇವಾಗ ಫ್ರಂಟ್ ಕೂಡ ರೆಡಿ ಆಯಿತು. ಇವಾಗ ಬೆಲ್ಟ್ ಪಟ್ಟಿ ಆಲ್ರೆಡಿ ಇಲ್ಲೇ ಕಟಿಂಗ್ ಇದೆ ಅಲ್ವಾ, ಇದನ್ನು ಒಂದು 4 ಇಂಚ್ಗೆ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಸೈಡಲ್ಲಿ ಎಕ್ಸ್ಟ್ರಾ ಬಟ್ಟೆ ಇರೋದನ್ನು ತೆಗೆದೆ. ಇದಾದ ನಂತರ ನೋಡಿ, ಇದು ಕೂಡ ರೆಡಿ ಆಯಿತು. ಇವಾಗ ಇದು ಕೂಡ ರೆಡಿ ಆಯಿತು. ನೆಕ್ಸ್ಟು ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿಗೆ ಇಲ್ಲೇ ಬಟ್ಟೆ ನಾವು ಹಾರ್ಮೋಲ್ ಹತ್ರ ಉಳ್ಕೊಂಡಿರುತ್ತೆ ಅಲ್ವಾ, ಅದನ್ನೇ ಕಟ್ ಮಾಡ್ಕೊಳ್ಳಿ. ಇದಾದ ನಂತರ ಇವಾಗ ಕಟಿಂಗ್ ಮಾಡಿ ಮಿಕ್ಕಿರುವಂಥ ಪೀಸ್ ಇದು. ಸೊ ಇದನ್ನು ಸ್ಲೀವ್ಸ್ ಕಟಿಂಗ್ಗೆ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ, ಅದನ್ನು ಮಧ್ಯಕ್ಕೆ ಫೋಲ್ಡ್ ಮಾಡಿ. ಈ ರೀತಿ ಫೋಲ್ಡಿಂಗ್ ಅನ್ನೋದನ್ನು ಮಾಡ್ಕೊಂಡಾದಮೇಲೆ ಫಸ್ಟ್ 1/2 ಇಂಚ್ಗೆ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ. ಯಾಕಂತಂದರೆ ಬಟ್ಟೆ ಸ್ವಲ್ಪ ಆ ಕಡೆ ಈ ಕಡೆ ಇರುತ್ತೆ ಅಲ್ವಾ, ಇದು ಬಟ್ಟೆ ಸ್ವಲ್ಪ ದಪ್ಪ ಇದೆ, ಹಂಗಾಗಿ ಸ್ವಲ್ಪ ನಿಧಾನಕ್ಕೆ ಕಟ್ ಮಾಡಿ.
ಸ್ಲೀವ್ಸ್ನ ಅದ್ರ ಮೇಲ್ಗಡೆ ನೀಟಾಗಿ ಇಟ್ಟು ಫಸ್ಟು 1.5 ಇಂಚ್ಗೊಂದು ಮಾರ್ಕ್ ಮಾಡ್ಕೊಂಡ್ಬಿಡಿ. ಯಾಕಂತಂದರೆ ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ 1.5 ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದಾದಮೇಲೆ ಇವಾಗ ಸ್ಲೀವ್ಸ್ನ ಇಟ್ಕೊಳ್ಳಿ. ಈ ರೀತಿ ಕರೆಕ್ಟಾಗಿ ಈ ರೀತಿ ಸ್ಲೀವ್ಸ್ನ ಇಟ್ಕೊಂಡು ಭುಜದ ಹತ್ರ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಆರ್ಮಲ್ದು ಜಾಯಿಂಟ್ ಹತ್ರ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಅಷ್ಟೇ ಸ್ಲೀವ್ಸ್ನ ಮುಂಭಾಗಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಸ್ಲೀವ್ಸ್ದು ಶೇಪ್ ಅನ್ನೋದನ್ನು ಕೊಡೋಣ. ಈ ರೀತಿ 1 ಇಂಚ್ವರೆಗೂ ಸ್ಟ್ರೈಟ್ ಬನ್ನಿ. ಈ ರೀತಿ ನೀಟಾಗಿ ಶೇಪ್ ಕೊಡಿ. 2 ಇಂಚ್ ಎಕ್ಸ್ಟ್ರಾ ಶೇಪ್ ಕೊಡೋದ್ರೆ ಆಯಿತು. ಇವಾಗ ನೋಡಿ ನಾನು ಫ್ರಂಟ್ ಶೇಪ್ ತೆಗೆಯೋದನ್ನು ಸ್ಲೀವ್ಸ್ದು ಸ್ಟಿಚಿಂಗ್ ಮಾಡುವಾಗ ತೋರಿಸ್ತೀನಿ. ಆವಾಗ ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ, ಯಾವ ಸ್ಲೀವ್ಸು ಯಾವ್ದು ಹಾಕಬೇಕು ಅನ್ನೋದು ಕನ್ಫ್ಯೂಸನ್ ಇರೋದಿಲ್ಲ. ಹಾಗಾಗಿ ಸ್ಟಿಚಿಂಗ್ ಮಾಡುವಾಗಲೇ ತೋರಿಸ್ತೀನಿ ಹೇಗೆ ತೆಗೆಯೋದು ಅಂತ. ಸೊ ಇದಿಷ್ಟ ಆಯ್ತಲ್ವ. ಇವಾಗ ನೆಕ್ಸ್ಟ್ ಬಂದು ಪೈಪಿಂಗ್ಗೆ ನಾವು ಬ್ಲೌಸ್ನ ಬಟ್ಟೆನ ಕಟ್ ಮಾಡ್ಕೋಬೇಕು. ಪೈಪಿಂಗ್ಗೋಸ್ಕರ ಸೈಡಲ್ಲಿ ಈ ರೀತಿ ಫೋಲ್ಡಿಂಗ್ ಮಾಡಿದ್ವಲ್ಲ ಅದನ್ನು 1 ಇಂಚ್ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಳಿ ಸಾಕು. ಸೊ ನೋಡಿ ಇವಾಗ 1 ಇಂಚ್ ಅಷ್ಟಕ್ಕೆ ಕಟ್ ಮಾಡ್ಕೊಂಡಾಯಿತು. ಇವಾಗ ಸ್ಟಿಚಿಂಗ್ ವಿಡಿಯೋನ ಮಾಡೋಣ ಬನ್ನಿ. ಇವಾಗ ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಒಂದೊಂದಾಗೇ ನಾನೀಗ ಸ್ಟಿಚ್ ಮಾಡ್ತಾ ತೋರಿಸ್ತೀನಿ. ತುಂಬ ನಿಧಾನಕ್ಕೆ ನಿಮಗೆ ಅರ್ಥ ಆಗೋ ರೀತಿ ಹೇಳ್ತಾ ಹೋಗ್ತೀನಿ ನೋಡಿ. ಫಸ್ಟು ಸ್ಲೀವ್ಸ್ ಹತ್ರ ತಗೊಂಡಿದ್ದೀನಿ. ಇಲ್ಲಿ 1.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ. ಫಸ್ಟು ಅದನ್ನು 1/4 ಇಂಚ್ಗೆ ಈ ರೀತಿ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಎರಡೂ ಸ್ಲೀವ್ಸ್ನೂ ಕೂಡ 1/4 ಇಂಚ್ಗೆ ಫೋಲ್ಡಿಂಗ್ ಮಾಡಿ ತೋರಿಸ್ತೀನಿ ನಾನು ಇವಾಗ ಯಾವ ರೀತಿ ಅಂತ ನೋಡಿ. ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಇವಾಗ ನಾವು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ವಿ ಅದನ್ನ ಎಡ್ಜಿಗೆ ಹೊಲಿಗೆನ ಹಾಕೋಬೇಡಿ, ಮಧ್ಯಕ್ಕೆ ಹೊಲಿಗೆ ಹಾಕೊಳ್ಳಿ. ಯಾಕಂತಂದರೆ ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ ನಿಮಗೆ ಎಮ್ಮಿಂಗ್ ಮಾಡೋದಕ್ಕೆ ಬೇಕಲ್ವಾ. ಹಾಗಾಗಿ ನೋಡಿ ಒಂದು ಸ್ಲೀವ್ಸ್ ಅನ್ನೋದು ರೆಡಿ ಆಯಿತು. ಮಧ್ಯಕ್ಕೆ ಹೊಲಿಗೆ ಹಾಕ್ಕೊಡಿ, ಎಡ್ಜ್ಗೆ ಹಾಕಬೇಡಿ. ನಿಮಗೆ ನಾವು ಎಮ್ಮಿಂಗ್ ಮಾಡಲೇಬೇಕು ಪ್ಲೇನ್ ಬ್ಲೌಸ್ಗೆ. ಯಾರೂ ಕೂಡ ಹೊಲಿಗೆನ ಹಾಕೋದನ್ನು ಇಷ್ಟಪಡೋದಿಲ್ಲ. ಹಾಗಾಗಿ ಎಮ್ಮಿಂಗ್ ಮಾಡೋದಕ್ಕೋಸ್ಕರ ಅದನ್ನು ಕೂಡ ನೀವು ಮಧ್ಯಕ್ಕೆ ಹೊಲಿಗೆ ಹಾಕ್ಕೊಳ್ಳಿ. ಇವಾಗ ಎರಡೂ ಸ್ಲೀವ್ಸ್ನೂ ಕೂಡ ಅದೇ ರೀತಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ ಇದು ಬ್ಲ್ಯಾಕ್ ಕಲರ್ ಬ್ಲೌಸ್ ಆಗಿರೋದ್ರಿಂದ ನಿಮಗೆ ಅಷ್ಟೊಂದೇನು ಕಾಣಿಸ್ತಾ ಇಲ್ಲ ಅಂತ ಅನಿಸುತ್ತೆ. ಬಟ್ ನಾನು ಅದಕ್ಕೆ ಎಕ್ಸ್ಪ್ಲೈನೇ ಮಾಡ್ತಾ ಇದ್ದೀನಿ. ಮಧ್ಯಕ್ಕೆ ಹೊಲಿಗೆ ಹಾಕ್ಕೊಳ್ಳಿ ಅಷ್ಟೇ. ನಾವು 1.5 ಇಂಚಿಗೆ ಫೋಲ್ಡ್ ಮಾಡ್ತಿರ್ತೀವಿ ಅಲ್ವಾ, ಅದನ್ನು ಹಾಕ್ಕೊಂಡ್ರೆ ಆಯಿತು. ಇವಾಗ ಬ್ಯಾಕ್ ಪಾರ್ಟ್ನ ರೆಡಿ ಮಾಡ್ಕೊಳ್ಳೋಣ. ಇದನ್ನು ಅಷ್ಟೇ 1/4 ಇಂಚ್ಗೆ ಒಂದು ಫೋಲ್ಡ್ ಮಾಡಿ ಫಸ್ಟು. ನಾವು ಅದನ್ನು ಮತ್ತೆ ಫೋಲ್ಡ್ ಮಾಡಿದಾಗ ನಿಮಗೆ ಫಿನಿಶಿಂಗ್ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ. ಅದಕ್ಕಾಗಿ ಹೇಳಿದೆ ಅಷ್ಟೇ. ಇವಾಗ ನೋಡಿ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. 1.5 ಇಂಚ್ಗೆ ನಾವು ನಾಚ್ ಹಾಕ್ಕೊಂಡಿರ್ತೀವಿ. ಹಾಗಾಗಿ ನಾಚ್ ಹಾಕೋದ್ರಿಂದ ನಮಗೆ ಕರೆಕ್ಟಾಗಿ ಎಲ್ಲಿಗೆ ಫೋಲ್ಡ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ನಿಮಗೆ ಗೊತ್ತಾಗಲಿಲ್ಲ, ಸ್ಟ್ರೈಟ್ ಹೊಲಿಗೆ ಬರ್ತಾಯಿಲ್ಲ ಅಂದರೆ ಏನು ಮಾಡಿ ಅಂದರೆ ನಾವು ಫಸ್ಟ್ ಅರ್ಧಕ್ಕೆ ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ಪೂರ್ತಿಯಾಗಿ ಮಾರ್ಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ಭುಜದ ಮಧ್ಯದಿಂದ ಡಾಟ್ ಪಾಯಿಂಟ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅದಕ್ಕೆ ಈ ರೀತಿ ಹೊಲಿಗೆನ ಹಾಕ್ಕೊಳ್ಳಿ. ಡಾಟ್ ಪಾಯಿಂಟ್ ಯಾವಾಗಲೂ ಕೂಡ ನಮ್ಮದು ಡೀಪ್ ಎಷ್ಟಿರುತ್ತೆ ಅದ್ರ ಕೆಳಗಡೆಗೆ ಇರಬೇಕು. ನೋಡಿ ಇವಾಗ ಡೀಪ್ ಇದೆ ಅಲ್ವಾ, ಅದರಿಂದ ಕೆಳಗಡೆಗೆ ಇರಬೇಕು. ಆವಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಇದಿಷ್ಟನ್ನು ಕೂಡ ಸ್ಟಿಚ್ ಮಾಡ್ಕೊಂಡಾಯಿತು. ಇವಾಗ ಬ್ಯಾಕ್ ಪಾರ್ಟ್ ಕೂಡ ನೋಡಿ ಫಟ್ ಅಂತ ರೆಡಿಯಾಗೋಯ್ತು. ನೆಕ್ಸ್ಟ್ ಇವಾಗ ಬೆಲ್ಟ್ ಪಟ್ಟಿನ ರೆಡಿ ಮಾಡ್ಕೋಬೇಕು. ಬೆಲ್ಟ್ ಪಟ್ಟಿನೂ ಕೂಡ ಅಷ್ಟೇ ನಾವು 2 ಪೀಸು ಕಟ್ ಮಾಡ್ಕೊಂಡಿದ್ವಿ, ಅದಕ್ಕೆ ಸೇಮ್ 2 ಪೀಸ್ನ ಕಟ್ ಮಾಡ್ಕೊಳ್ಳಿ. ಸೇಮ್ ಕಲರ್ ಇಲ್ಲ ಅಂತಂದರೆ ನಿಮಗೆ ಲೈನಿಂಗ್ ಇತ್ತು ಅಂತಂದರೆ ಅದೇ ಲೈನಿಂಗ್ನ ಕಟ್ ಮಾಡಿಕೊಂಡು ಈ ರೀತಿ ಆಪೋಸಿಟ್ ಬರೋ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೋತಾ ಹೋಗಿ. ಇವಾಗ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಆಪೋಸಿಟ್ ಬರಬೇಕು. ಇದ್ರ ಮೇಲೆ 2 ಲೈನಿಂಗ್ ಇದೆ. ಸೊ 2 ಹಾಕ್ಕೊಳ್ಳಿ. ಅದಾದಮೇಲೆ ಇವಾಗ ಈ ರೀತಿ ಉಲ್ಟಾ ತಿರುಗಿಸಿ ಮೇಲ್ಗಡೆ ಒಂದು ಸ್ಟಿಚ್ ಅನ್ನೋದನ್ನು ಹಾಕೋತಾ ಬನ್ನಿ. ಸೊ ನೋಡಿ ಈ ರೀತಿ ಮೇಲ್ಗಡೆ ಸ್ಟಿಚ್ ಹಾಕೋತಾ ಬರಬೇಕು. ಎರಡೂ ಕೂಡ ರೆಡಿ ಮಾಡ್ಕೊಳ್ಳಿ. ತುಂಬಾ ಈಸಿಯಾಗಿ ನೀವು ಕೂಡ ಬ್ಲೌಸ್ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಅನ್ನೋದನ್ನು ಕಲಿಬೋದು. ಸೊ ಇಲ್ಲಿವರೆಗೂ ಬಂದಿದ್ದೀರಾ ಅಂತಂದರೆ ಫಸ್ಟ್ ಒಂದು ಲೈಕ್ ಮಾಡಿಲ್ಲ ಅಂತಂದರೆ, ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಅನ್ನೋದನ್ನು ಮಾಡಿ. ಸೊ ಇವಾಗ ಇದಿಷ್ಟು ಆದಮೇಲೆ ಫ್ರಂಟ್ ಪಾರ್ಟ್ನ ರೆಡಿ ಮಾಡ್ಕೊಳ್ಳೋಣ. ನಾನು ಆಲ್ರೆಡಿ ಕಟಿಂಗ್ ವಿಡಿಯೋದಲ್ಲಿ ಡಾಟ್ ಪಾಯಿಂಟ್ ಮಾರ್ಕ್ ಮಾಡೋದನ್ನು ತೋರಿಸಿರಲಿಲ್ಲ. ಹಾಗಾಗಿ ಇವಾಗ ಅದನ್ನು ಡಾಟ್ ಪಾಯಿಂಟ್ನ ಹೇಗೆ ಮಾರ್ಕ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ. ಟೇಪಲ್ಲೇ ತಗೊಳ್ಳಿ.
ಎರಡರ ಮಧ್ಯಕ್ಕೆ ಇಟ್ಕೋಬೇಕು. ಎರಡರ ಮಧ್ಯಕ್ಕೆ ಇಟ್ಕೊಂಡು 2.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಕರ್ವ್ ಶೇಪ್ ಹೋಗಿರುತ್ತೆ ಅಲ್ವಾ, ಅದರಿಂದ ಸೈಡ್ಗೆ 3.5 ಇಂಚ್ಗೆ ಒಂದು ಮಾರ್ಕ್ ಅನ್ನೋದನ್ನು ಮಾಡ್ಕೊಳ್ಳಿ. ಭುಜದ ಮಧ್ಯದಿಂದ 2 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಆ ಕಡೆ 1 ಇಂಚು ಈ ಕಡೆ 1 ಇಂಚು ನೋಡಿ, 2ರಿಂದ 2 ಇಂಚಿದೆ. ಸೊ ಇದನ್ನು ಇದ್ರ ಮೇಲ್ಗಡೆ ಇಟ್ಟು ಟ್ಯಾಪ್ ಮಾಡಿ. ಆವಾಗ ನಿಮಗೆ ಇಲ್ಲಿ ಮಾರ್ಕ್ ಮಾಡಿರೋ ಅಂಥದ್ದು ಅಲ್ಲೂ ಕೂಡ ಇಳ್ಕೊಳ್ಳುತ್ತೆ. ಆವಾಗ ಮತ್ತೆ ಮಾರ್ಕ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಸೊ ನೋಡಿ, 2 ಸೈಡ್ ಕೂಡ ಮಾರ್ಕಿಂಗ್ ಅನ್ನೋದು ಆಯಿತು. ಇವಾಗ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಇದು ಎರಡನ್ನು ಕೂಡ ಇದೇ ರೀತಿ ಸ್ಟಿಚ್ ಮಾಡ್ಕೋತಾ ಹೋಗಿ. ಸೊ ನೋಡಿ, ನಾವು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಕರೆಕ್ಟಾಗಿ ಅಲ್ಲಿಗೆ ಸ್ಟಿಚ್ ಹಾಕ್ಕೊಳ್ಳಿ. ನಿಮಗೆ ಚೆಸ್ಟ್ ಕಡಿಮೆ ಇತ್ತು ಅಂತಂದರೆ ನಾನು ಮಧ್ಯೆ ಮಧ್ಯೆ ಟಿಪ್ಸ್ ಕೂಡ ಹೇಳ್ತಾ ಹೋಗ್ತೀನಿ, ನೀವು ಕನ್ಫ್ಯೂಸ್ ಆಗಬೇಡಿ. ಸೊ ಇದು ಬಂದು ಚೆಸ್ಟ್ ಜಾಸ್ತಿ ಇದೆ ಅಲ್ವಾ, 36 ಎದೆ ಸುತ್ತಳತೆ ಆಗಿರೋದಕ್ಕೆ ಇಷ್ಟು ಹಿಡ್ದಿದ್ದೀವಿ. ಒಬ್ಬೊಬ್ರಿಗೆ ಏನಾಗುತ್ತೆ ಅಂದರೆ 36 ಎದೆ ಸುತ್ತಳತೆ ಇದ್ದರೂ ಚೆಸ್ಟ್ ಕಡಿಮೆ ಇರೋರಿಗೆ ಸ್ವಲ್ಪ ಚಿಕ್ಕದೇ ಹಿಡೀರಿ. ಇವಾಗ ನೋಡಿ, ಬೆಲ್ಟ್ ಪಟ್ಟಿನ ಇನ್ವಿಸಿಬಲ್ ಆಗಿ ಡೈರೆಕ್ಟ್ ತೋರಿಸ್ತೀನಿ. ನೀವು ಕಲಿಯುವಾಗಲೇ ಈ ರೀತಿ ಇನ್ವಿಸಿಬಲ್ ಆಗಿ ಕಲ್ತ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ನೋಡಿ, ಅದು ಉಲ್ಟಾ ಇಟ್ಕೊಂಡು ಇದನ್ನು ಕೂಡ ಇದ್ರ ಮೇಲ್ಗಡೆ ಇಟ್ಕೊಳ್ಳಿ. ಸೊ ಇದು ನಿಮಗೆ ಅರ್ಥ ಆಗಲಿಲ್ಲ ಅಂತಂದರೆ ಕಮೆಂಟ್ ಮಾಡಿ, ಸಪ್ರೇಟ್ ವೀಡಿಯೋನೇ ಮಾಡಿ ಇದನ್ನು ಅಪ್ಲೋಡ್ ಮಾಡ್ತೀನಿ. ಇವಾಗ ನಾನು ವೀಡಿಯೋದಲ್ಲಿ ತೋರಿಸಿರೋದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೋಡಿ, ಇದು ಉಲ್ಟಾ ಸೈಡ್ ಇದೆ, ಅದನ್ನು ಈ ರೀತಿ ಉಲ್ಟಾ ಮಾಡಿ ಇಟ್ಕೊಂಡು ಇದು ತೆಗೆದಾಗ ಸೀದಾ ಆಯಿತು. ಅಳತೆ ಬ್ಲೌಸಲ್ಲಿ ಒಂದು ಸಲ ಚೆಕ್ ಮಾಡ್ಕೊಂಡ್ಬಿಡಿ. ಅರ್ಧ ಇಂಚ್ ಎಕ್ಸ್ಟ್ರಾ ಇದೆ, ಯಾಕಂತಂದರೆ ಇರಲಿ, ಅದು ಅರ್ಧ ಇಂಚ್ ಬಂದು ಪೈಪಿಂಗ್ ಬೇಕು. ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ನಾವು ಬೆಲ್ಟ್ ಪಟ್ಟಿ ಮೇಲೆ ಇಟ್ಟು ಅದನ್ನು ಈ ರೀತಿ ಉಲ್ಟಾ ತೆಗೆಸಿ ಇನ್ನೊಂದು ಬೆಲ್ಟ್ ಪಟ್ಟಿಗೆ ಸ್ಟಿಚ್ ಹಾಕ್ಕೊಳ್ಳೋದು. ಸೊ ಇದರಲ್ಲಿ ಏನಾದರೂ ಕನ್ಫ್ಯೂಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದನ್ನು ಸಪ್ರೇಟ್ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆವಾಗ ನಿಮಗೆ ಯಾವುದೇ ರೀತಿ ಕನ್ಫ್ಯೂಸ್ ಆಗೋದಿಲ್ಲ. ಇದು ಬಂದು ಬ್ಲ್ಯಾಕ್ ಕಲರ್ ಬ್ಲೌಸ್ ಆಗಿರೋದ್ರಿಂದ ನಾನು ಮಾರ್ಕಿಂಗು ಕಾಣಿಸ್ಲಿ ಅನ್ನೋ ಕಾರಣಕ್ಕೋಸ್ಕರ ಈ ಬ್ಲೌಸ್ ತಗೊಂಡೆ. ಹಾಗಾಗಿ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾಯಿದೆ ಅಂತ ಅನಿಸುತ್ತೆ. ಸೊ ಬಿಗಿನರ್ಸ್ಗೆ ಸ್ವಲ್ಪ ಎಷ್ಟೇ ನಿಧಾನಕ್ಕೆ ಹೇಳ್ಕೊಟ್ರೂ ಕೂಡ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಅಲ್ವಾ, ಹಾಗಾಗಿ ಹೇಳಿದೆ. ನೋಡಿ, ಇವಾಗ ಸ್ಟ್ರೈಟಾಗಿ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಇದ್ದರೆ ಕಟಿಂಗ್ ಮಾಡಿ ತೆಗೆದುಬಿಡಿ. ಅದನ್ನು ತೆಗೆದು ಆದಮೇಲೆ ಇವಾಗ ಇದು ಉಕ್ಸ್ಪಟ್ಟಿ ಸೈಡ್ ಆಗುತ್ತೆ. ಸೊ ನೀವು ಕಾಜಾಪಟ್ಟಿನಾದರೂ ಮಾಡ್ಕೋಬೋದು, ಉಕ್ಸ್ಪಟ್ಟಿನಾದರೂ ನಿಮ್ಮ ಕಡೆ ಯಾವ ರೀತಿ ಸ್ಟಿಚ್ ಮಾಡ್ತಾರೆ ಆ ರೀತಿ ಹಾಕ್ಕೊಳ್ಳಿ. ನಾನು ಇದನ್ನು ಉಕ್ಸ್ಪಟ್ಟಿಗೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಹಾಗಾಗಿ 3 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಬಟ್ಟೆನ ನಾವು ಆಲ್ರೆಡಿ ಮೊದಲೇ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು 3 ಇಂಚ್ಗೆ ಕಟ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಸೊ ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡಿ, ಮೇಲ್ಗಡೆ ಫೋಲ್ಡ್ ಮಾಡೋಂಥ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ಮಧ್ಯೆ ಫೋಲ್ಡ್ ಮಾಡಿಕೊಂಡು ಇದನ್ನು ಕೆಳಗಡೆ ಇಟ್ಕೊಳ್ಳಿ. ನಾವು 3 ಇಂಚು ಕಟ್ ಮಾಡಿರೋ ಅಂಥದ್ದನ್ನು ಕೆಳಗಡೆ ಇಟ್ಕೊಂಡಿದ್ದೀನಿ. ಸೊ ಕೆಳಗಡೆ ಇಟ್ಕೊಂಡು ಲಾಸ್ಟಲ್ಲಿ 1 ಇಂಚು ಬಟ್ಟೆನ ಬಿಟ್ಟು ಒಳಗಡೆ ಫೋಲ್ಡ್ ಮಾಡಿ. ಸೊ ನಾನು ಅರ್ಥ ಆಯ್ತಾ ಇದೆ ನಾನು ಹೇಳ್ತಿರೋದು ಅಂತ ಅನ್ಕೋತೀನಿ. ಸೊ ಅರ್ಥ ಆಗ್ತಿದೆ ಅಂದರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಒಳಗಡೆಗೆ ಫೋಲ್ಡ್ ಮಾಡಿಬಿಟ್ಟು ಇವಾಗ ಉಲ್ಟಾ ತಿರುಗಿಸಿ ಅದ್ರ ಮೇಲ್ಗಡೆ ಒಂದು ಸ್ಟಿಚ್ ಅನ್ನೋದನ್ನು ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಸ್ಟಿಚ್ ಹಾಕೊಂಡಾದಮೇಲೆ ಇವಾಗ ಇದನ್ನು ನೀಟಾಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ಫೋಲ್ಡಿಂಗ್ ಮಾಡಿಕೊಂಡು ಮೇಲ್ಗಡೆ ಸುತ್ತ ಹೊಲ್ಕೋತಾ ಹೋಯಿತು ಅಂತ ಅಂದರೆ ನಿಮಗೆ ಉಕ್ಸ್ಪಟ್ಟಿ ಅನ್ನೋದು ಕರೆಕ್ಟಾಗಿ ರೆಡಿ ಆಗುತ್ತೆ. ನಿಮಗೆ ಅರ್ಥ ಆಗಲಿ ಅಂತ ತುಂಬಾ ನಿಧಾನಕ್ಕೆ ವಿಡಿಯೋ ಮಾಡಿದ್ದೀನಿ, ಹಾಗೆಯೇ ನಿಧಾನಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಫಾಸ್ಟ್ ಮಾಡಿದ್ರೆ ಬಿಗಿನರ್ಸ್ಗೆ ಸ್ವಲ್ಪನೂ ಕೂಡ ಅರ್ಥ ಆಗೋದಿಲ್ಲ, ಹಾಗಾಗಿ ಇಷ್ಟೊಂದು ನಿಧಾನಕ್ಕೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಸೊ ಎಕ್ಸ್ಟ್ರಾ ಪೀಸ್ ಇದ್ದರೆ ಕಟ್ ಮಾಡಿಬಿಡಿ. ಸೊ ನೋಡಿ, ಉಕ್ಸ್ಪಟ್ಟಿ ಕಡೆ ರೆಡಿ ಆಯಿತು. ಇದೇ ರೀತಿ ಕಾಜಾಪಟ್ಟಿ ಕಡೆ ಸೈಡು ಕೂಡ ಅಷ್ಟೇ, ನಾವು ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿರೋದು ಅಲ್ಲೇ ಇಳ್ಕೊಂಡಿರುತ್ತೆ ಅಲ್ವಾ, ಅದಕ್ಕೇ ನಾವು ಈ ರೀತಿ ಸ್ಟಿಚ್ ಮಾಡ್ತಾ ಹೋಗಬೇಕು. ಬೆಲ್ಟ್ ಪಟ್ಟಿನ ನೀವು ಕಲಿಯುವಾಗಲೇ ಇನ್ವಿಸಿಬಲ್ ಆಗಿ ಕಲ್ತ್ಕೋತು ಅಂತ ಅಂದರೆ ನೀವು ಸ್ಟಿಚಿಂಗ್ ಮಾಡಿದಾಗಲೂ ಕೂಡ ಬೊಟಿಕ್ ಸ್ಟೈಲ್ ಥರ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಸೊ ನಾನು ಕಟ್ ಮಾಡಿರೋಂಥ ಈ ಮೆಥಡ್ನಲ್ಲಿ ಕಟ್ ಮಾಡಿ ನಿಮ್ಗೆ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಅನ್ನೋದು ಯಾವುದೇ ಕಾರಣಕ್ಕೂ ಕೂಡ ಆಗೋದಿಲ್ಲ. ಸೊ ಅಳತೆ ಬ್ಲೌಸ್ನ ಕರೆಕ್ಟಾಗಿ ಗೀಸ್ಕೊಳ್ಳಿ. ಅರ್ಧ ಬ್ಲೌಸ್ ಏನಾದರೂ ಅವ್ರದ್ದು ಕರೆಕ್ಟಾಗಿಲ್ಲ ಅಂತಂದರೆ ನೀವು ಬಾಡಿ ಮೆಜರ್ಮೆಂಟ್ ತೊಗೊಂಡ್ಬಿಡಿ. ಬೆಸ್ಟ್ ಅಂದರೆ ಬಾಡಿ ಮೆಜರ್ಮೆಂಟ್ ತೊಗೊಂಡು ಅವ್ರಿಗೆ ಸ್ಟಿಚ್ ಮಾಡ್ಕೋತು ಅಂತಂದರೆ ಅದು ಕರೆಕ್ಟಾಗೆ ಬರುತ್ತೆ ನಿಮಗೆ. ಇದಕ್ಕೆ ನಾವು ಈ ರೀತಿ ಸ್ಟ್ರೈಟ್ ಇಟ್ಕೋಬೇಕು. ಸ್ಟ್ರೈಟ್ ಇಟ್ಕೊಂಡಾದಮೇಲೆ ಇವಾಗ ಬೆಲ್ಟ್ ಪಟ್ಟಿನ ತಗೊಳ್ಳೋಣ. ಬೆಲ್ಟ್ ಪಟ್ಟಿನ ತಗೊಂಡು ಅದನ್ನು ಇದ್ರ ಮೇಲ್ಗಡೆ ಉಲ್ಟಾ ಇಟ್ಕೊಳ್ಳಿ. ಈ ರೀತಿ ನಾನು ಇವಾಗ ತೋರಿಸ್ತೀನಿ ನೋಡಿ, ಈ ರೀತಿ ಸ್ಟ್ರೈಟ್ ಇದೆ ಅಲ್ವಾ, ಇದು ಸ್ಟ್ರೈಟ್ ಇರೋದನ್ನು ತೆಗೆದು ಅದ್ರ ಮೇಲ್ಗಡೆನೆ ಈ ರೀತಿ ಉಲ್ಟಾ ಇಟ್ಕೊಳ್ಳಿ. ಆವಾಗ ನಿಮ್ಗೇನಾಗುತ್ತೆ, ಈ ರೀತಿ ಓಪನ್ ಮಾಡಿದಾಗ ನಿಮಗೆ ಇನ್ವಿಸಿಬಲ್ ಆಗಿ ಇರುತ್ತೆ. ಸೊ ಅರ್ಥ ಆಯಿತು ಅಂತ ಅನ್ಕೋತೀನಿ. ಅದನ್ನು ಕೂಡ ಅಷ್ಟೇ ಮೇಲ್ಗಡೆ ಇಟ್ಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋದು, ಇದನ್ನು ಅದರ ಆಪೋಸಿಟ್ ಇಟ್ಕೊಳ್ಳೋದು ಅಷ್ಟೇ.
ಯಾವುದೇ ರೀತಿ ಕಷ್ಟ ಇಲ್ಲ. ಒಂದು 2 ಸಲ ಎಕ್ಸ್ಪೀರಿಯನ್ಸ್ ಆಯಿತು ಅಂತಂದರೆ ನೀವೇ ಸ್ಟಿಚ್ ಮಾಡ್ಬೋದು. ನೋಡಿ ಇವಾಗ ಇನ್ವಿಸಿಬಲ್ ಆಗಿ ಆಯ್ತಲ್ವ, ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಬೆಲ್ಟ್ ಪಟ್ಟಿ ಮೇಲಿಟ್ಟು ಅದನ್ನು ಇದ್ರ ಮೇಲ್ಗಡೆ ಇಡೋದು. ಆವಾಗ ನಿಮಗೆ ಕರೆಕ್ಟಾಗಿ ಕೂರುತ್ತೆ. ಎಲ್ಲೂ ಕೂಡ ನಿಮಗೆ ಎಕ್ಸ್ಟ್ರಾ ಪೀಸ್ ಅಂತ ಅನ್ನೋದು ಕಾಣಿಸೋದಿಲ್ಲ. ಆವಾಗ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ಕಲಿಯುವಾಗಲೇ ಫಿನಿಶಿಂಗಾಗಿ ಕಲ್ತ್ಕೊಳ್ಳಿ. ನಾವು ಫಸ್ಟ್ ಟೈಮ್ ಹೊಲಿತಾ ಇದ್ದೀವಿ, ಹೇಗೆ ಫಿನಿಶಿಂಗ್ ಅನ್ನೋದು ನಮಗೆ ಬರೋದಿಲ್ಲ ಅಂತ ಯಾಕೆ ಅನ್ಕೋಬೇಕಲ್ವ. ನಾವು ಸ್ಟಿಚಿಂಗ್ ಮಾಡುವಾಗಲೇ ನೀಟಾಗಿ ಈ ರೀತಿ ಸ್ಟಿಚ್ ಮಾಡ್ತು ಅಂತಂದರೆ ಫಿನಿಶಿಂಗ್ ಅನ್ನೋದು ಆಟೋಮೆಟಿಕಲ್ಲಿ ಅದೇ ಬರುತ್ತೆ. ಸೊ ನೋಡಿ ಈ ರೀತಿ ರೆಡಿ ಆಯ್ತಲ್ವ. ಈ ರೀತಿ ರೆಡಿ ಆದಮೇಲೆ ಇವಾಗ ಇದಕ್ಕೆ ಕಾಜಾಪಟ್ಟಿನ ಅಟ್ಯಾಚ್ ಮಾಡಬೇಕು. ಕಾಜಾಪಟ್ಟಿಗೋಸ್ಕರ 4 ಇಂಚನ್ನ ತಗೊಳ್ಳಿ. 4 ಇಂಚ್ ಬಟ್ಟೆನ ತಗೊಂಡಿದ್ದೀನಿ. ಸೊ ಅದನ್ನು ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೋಬೇಕು. ಸೊ ನೋಡಿ ತೋರಿಸ್ತೀನಿ ನಾನು ಯಾವ ರೀತಿ ಅಂತ. ಇದು ಬಂದು 4 ಇಂಚಿದೆ ನೋಡಿ. 4 ಇಂಚ್ಗೆ ಈ ರೀತಿ ತಗೊಂಡು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ. ಇವಾಗ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡಾದಮೇಲೆ ಇದನ್ನು ಇದ್ರ ಮೇಲ್ಗಡೆ ಇಟ್ಟು ಗುಂಡಿ ನಾವು ಉಕ್ಸ್ಪಟ್ಟಿ ಇದರಲ್ಲಿ ಏನು ಮಾಡಿದ್ವಿ ಅಂತಂದರೆ ಉಕ್ಸ್ಪಟ್ಟಿದ ಕೆಳಗಡೆ ಇಟ್ಕೊಂಡಿದ್ವಿ. ನಾವು ಕಾಜಾಪಟ್ಟಿ ಸ್ಟಿಚ್ ಮಾಡುವಾಗ ಏನು ಮಾಡಬೇಕು ಅಂತಂದರೆ 4 ಇಂಚು ಬಟ್ಟೆ ಇರೋದನ್ನು ಕೆಳಗಡೆ ಇಟ್ಕೊಂಡು ಇದನ್ನು ನಾವು ಬ್ಲೌಸ್ನ ಮೇಲ್ಗಡೆ ಇಟ್ಕೋಬೇಕು. ಆವಾಗ ನಿಮಗೆ ಇದು ಮೇಲ್ಗಡೆ ಬರುತ್ತೆ, ಅದು ಕೆಳಗಡೆ ಹೋಗುತ್ತೆ. ಸೊ ಇದನ್ನೇ ಸುಮಾರು ಜನ ಕನ್ಫ್ಯೂಸ್ ಮಾಡ್ಕೊಳ್ಳೋದು. ತುಂಬಾ ಈಸಿ ಅಷ್ಟೇ. ಒಂದನ್ನು ಕೆಳಗಡೆ ಇಟ್ಕೊಂಡು ಸ್ಟಿಚ್ ಮಾಡಿ, ಒಂದನ್ನು ಮೇಲ್ಗಡೆ ಇಟ್ಕೊಂಡು ಸ್ಟಿಚ್ ಮಾಡಿ. ಆವಾಗ ನಿಮಗೆ ಒಂದು ಉಕ್ಸ್ಪಟ್ಟಿ ಒಂದು ಕಾಜಾಪಟ್ಟಿ ಎರಡೂ ಕೂಡ ಸಿಗುತ್ತೆ. ಸೊ ನೋಡಿ ಇಷ್ಟೇ, ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಇದಕ್ಕೂ ಕೂಡ ಅಷ್ಟೇ 2 ಹೊಲಿಗೆನ ಹಾಕ್ಕೊಳ್ಳಿ. 2 ಹೊಲಿಗೆ ಹಾಕೊಂಡಾದಮೇಲೆ ಇದನ್ನು ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ನಾವು ಎಲ್ಲಿಗೆ ಸ್ಟಿಚ್ಚಿಂಗ್ ಹಾಕಿರ್ತೀವಿ ಅಲ್ವಾ, ಅದರಿಂದ ಸ್ವಲ್ಪ ಒಂದು 1/4 ಇಂಚಕ್ಕೆ ಮುಂಭಾಗಕ್ಕೆ ಬರೋ ಥರ ಸ್ಟಿಚ್ ಹಾಕ್ಕೊಂಡು ಮಧ್ಯಕ್ಕೆ ಸ್ಟಿಚ್ ಹಾಕ್ಕೊಳ್ಳಿ. ಎರ್ಜ್ಗೆ ಸ್ಟಿಚ್ ಹಾಕಬೇಕು ಅಂತಂದರೆ ನೀವು ಕೈಯಲ್ಲಿ ಮಾಡ್ತೀರಾ, ಕಾಜಾಪಟ್ಟಿನ ಕೈಯಲ್ಲಿ ಮಾಡ್ತೀರಾ ಅಂತಂದರೆ ಎರ್ಜಿಗೆ ಸ್ಟಿಚ್ ಹಾಕ್ಕೊಳ್ಳಿ. ಇಲ್ಲ ಮಿಷಿನಲ್ಲೇ ಮಾಡ್ತೀವಿ ಅಂತಂದರೆ ಮಧ್ಯಕ್ಕೆ ಸ್ಟಿಚ್ ಹಾಕ್ಕೊಳ್ಳಿ. ಯಾಕಂತಂದರೆ ಎರ್ಜಲ್ಲಿ ನಿಮಗೆ ಜಾಗ ಬೇಕಲ್ವ, ಅದಕ್ಕೆ ಅದನ್ನು ಕೂಡ ಕ್ಲಾರಿಟಿ ಮಾಡ್ತಾಯಿದ್ದೀನಿ ನೋಡಿ. ಸೊ ಇದಾದಮೇಲೆ ಇವಾಗ ಕಾಜಾಪಟ್ಟಿನ ಹೇಗೆ ಸ್ಟಿಚ್ ಮಾಡೋದು ಅಂತ ನಾನು ಮಿಷಿನಲ್ಲೇ ಸ್ಟಿಚ್ ಮಾಡಿ ತೋರಿಸ್ತೀನಿ. ನಿಮಗೆ ಬೇಕು ಅಂತಂದರೆ ನೀವು ಕೈಯಲ್ಲಿ ಕೂಡ ಸ್ಟಿಚ್ ಮಾಡ್ಕೋಬೋದು. ಸೊ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಸ್ಟಿಚ್ ಮಾಡ್ಕೋಬೋದು. ಸೊ ನೋಡಿ ಹತ್ರದಿಂದನೇ ತೋರಿಸ್ತಾ ಇದ್ದೀನಿ. 2 ಸಲ ಈ ರೀತಿ ರಫ್ ಮಾಡಿ ಉಲ್ಟಾ ತಿರುಗಿಸ್ಕೊಳ್ಳಿ. ಒಂದು 1/4 ಇಂಚಷ್ಟು ಬಿಟ್ಟು ರಫ್ ಮಾಡ್ಕೊಳ್ಳಿ. ಎಲ್ಲ ಕಡೆಯೂ ಅಷ್ಟೇ ನಾವು ಆಲ್ರೆಡಿ ಮಾರ್ಕ್ ಮಾಡ್ಕೋಬೇಕು ಈ ರೀತಿ. ಆವಾಗ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಎಲ್ಲಿ ನಾವು ಸ್ಟಿಚ್ ಮಾಡ್ಕೋಬೇಕು ಅನ್ನೋದು ನಿಮಗೆ ಸಿಗುತ್ತೆ ಅಲ್ವಾ. ಈ ರೀತಿ ರಫ್ ಮಾಡ್ಕೋತಾ ಸ್ಟಿಚ್ ಮಾಡ್ಕೋತಾ ಹೋಗೋದು. ಎಲ್ಲ ಕಡೆಯೂ ಕೂಡ ಅಷ್ಟೇ ಅದೇ ರೀತಿ ರಫ್ ಮಾಡ್ಕೋತಾ ಸ್ಟಿಚ್ ಮಾಡ್ಕೊಳ್ಳಿ. ನಾನು ಹೇಳಿದೆ ಅಲ್ವಾ, ನಿಮಗೆ ಏನಾದರೂ ಈ ರೀತಿ ಮಿಷಿನಲ್ಲಿ ಸ್ಟಿಚ್ ಮಾಡೋದು ಬೇಡ ಅಂತಂದರೆ ನೀವು ಅದನ್ನು ಎರ್ಜ್ಗೆ ಒಂದು ಹೊಲಿಗೆನ ಹಾಕೊಂಡ್ಬಿಟ್ಟಾದಮೇಲೆ ಇದೇ ರೀತಿ ಮಾರ್ಕ್ ಮಾಡಿಕೊಂಡು ನೀವು ಕಾಜಾನ ಕೂಡ ಮಾಡ್ಕೋಬೋದು. ಸೊ ನಿಮಗೆ ಯಾವುದು ಇಷ್ಟ ಆಗುತ್ತೆ ಆ ರೀತಿ ನೀವು ಕೂಡ ಮಾಡ್ಕೊಳ್ಳಿ. ಸೊ ನಾನು ಸ್ಟಿಚಿಂಗ್ ಹಾಕ್ತೀನಿ, ಹಾಗಾಗಿ ಸ್ಟಿಚಿಂಗೇನೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ನೀವು ಯಾರಿಗೆ ಯಾವ್ದು ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಈ ರೀತಿ ಮಷಿನಲ್ಲಿ ಹೊಲಿಯೋದು ಇಷ್ಟ ಆಗೋದಿಲ್ಲ. ಹಾಗಾಗಿ ಅವರು ಆ ರೀತಿ ಕೈಯಲ್ಲೇ ಹೊಲಿಗೆ ಹಾಕೋದನ್ನು ಕೇಳ್ತಾರೆ. ಸೊ ನಿಮ್ಗೆ ಯಾವ್ದು ಇಷ್ಟ ಅದನ್ನು ನೀವು ಕಲಿತಾ ಇದ್ದೀರಲ್ವ ಹೊಸ್ದಾಗಿ, ಹಾಗಾಗಿ ಏನು ಮಾಡಿ ಅಂದರೆ ಈ ರೀತಿ ಮಿಷಿನಲ್ಲೇ ನೀವು ಕೂಡ ಸ್ಟಿಚ್ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ. ಸೊ ಎಮರ್ಜೆನ್ಸಿ ಇತ್ತು ಅಂತಂದರೆ ಕೈಯಲ್ಲಿ ಹಾಕೋಕ್ಕಾಗಲಿಲ್ಲ ಅಂತಂದರೆ ಈ ರೀತಿ ಮಿಷಿನಲ್ಲೇ ಸ್ಟಿಚ್ ಮಾಡಿ ಕೊಡ್ಬೋದು. ಸೊ ಇದು ರೆಡಿ ಆಯಿತು. ಇವಾಗ ಬ್ಯಾಕ್ ಪಾರ್ಟ್ನ ಇಟ್ಟು ಫ್ರಂಟ್ ಪಾರ್ಟ್ನ ಅದ್ರ ಮೇಲ್ಗಡೆ ಇಟ್ಟು ಭುಜನ ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ನೋಡಿ ಈ ರೀತಿ ಭುಜನ ಅಟ್ಯಾಚ್ ಮಾಡ್ಕೊಳ್ಳೋದು ಅಷ್ಟೇ. 2 ಸೈಡ್ ಕೂಡ 2 ಹೊಲಿಗೆನ ಹಾಕ್ಕೊಳ್ಳಿ. 2 ಸೈಡ್ ಕೂಡ ಇದೇ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ಬ್ಯಾಕ್ ಪಾರ್ಟ್ನ ಈ ರೀತಿ ಸ್ಟ್ರೈಟ್ ಇಟ್ಕೊಳ್ಳಿ. ಅದ್ರ ಮೇಲ್ಗಡೆ ನೀವು ಫ್ರಂಟ್ ಪಾರ್ಟ್ನ ಈ ರೀತಿ ಉಲ್ಟಾ ಇಟ್ಕೊಳ್ಳಿ. ನೋಡಿ ಇನ್ನೂ ಒಂದು ಸಲ ತೋರಿಸ್ತೀನಿ. ಈ ರೀತಿ ಇಟ್ಕೊಂಡು ಅದಕ್ಕೆ ನೀವು ಈ ರೀತಿ ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಆವಾಗ ಆ ಕಡೆ ಸೈಡು ಇದನ್ನು ನೀವು ಇನ್ವಿಸಿಬಲ್ ಆಗಿ ಕೂಡ ಭುಜನೂ ಕೂಡ ಅಟ್ಯಾಚ್ ಮಾಡ್ಬೋದು. ಬಟ್ ಇವಾಗಲೇ ಅದೆಲ್ಲ ಬೇಡ ನಿಮಗೆ, ಯಾಕಂತಂದರೆ ಹೊಸ್ದಾಗಿ ಕಲಿತಾ ಇದ್ದೀರಲ್ವ, ಅದನ್ನೆಲ್ಲ ಕಲಿತು ಅಂತಂದರೆ ತುಂಬಾ ಕನ್ಫ್ಯೂಸ್ ಆಗುತ್ತೆ. ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅದನ್ನು ಕೂಡ ಹೇಳ್ಕೊಡ್ತಾ ಹೋಗ್ತೀನಿ, ಹೇಗೆ ಇನ್ವಿಸಿಬಲ್ ಆಗಿ ರೆಡಿ ಮಾಡ್ಕೊಳ್ಳೋದು ಅಂತ ಅದನ್ನು ಕೂಡ ಹೇಳ್ಕೊಳ್ತಾ ಹೋಗ್ತೀನಿ. ಸೊ ನೋಡಿ 2 ಸೈಡ್ ಕೂಡ ಒಂದೇ ಸಮ ಇದೆ. ಈ ರೀತಿ ಒಂದು ಸಲ ಚೆಕ್ ಮಾಡ್ಕೊಂಡ್ಬಿಡಿ. ಎಕ್ಸ್ಟ್ರಾ ಇತ್ತು ಅಂತಂದರೆ ನಾವು ಕಟಿಂಗ್ ಮಾಡ್ಕೋಬೋದು. ಬಟ್ ಕಟಿಂಗ್ ಮಾಡುವಾಗ ಕರೆಕ್ಟ್ ಇತ್ತು ಅಂತಂದರೆ ಯಾವುದೇ ರೀತಿ ಎಕ್ಸ್ಟ್ರಾ ಬೇಕಾಗೋದಿಲ್ಲ. ಸೊ
ಸ್ಲೀವ್ಸಲ್ಲಿ ನಾವು ಶೇಪ್ನ ತೆಗೆದಿರಲಿಲ್ಲ. ಮೊದಲೇ ಹೇಳಿದ್ದೆ ಅಲ್ವಾ, ಸ್ಲೀವ್ಸ್ದು ಶೇಪ್ ತೆಗೆದಿಲ್ಲ ಅಂತ. ಸೊ ಇವಾಗ ಹೇಗೆ ಸ್ಲೀವ್ಸ್ದು ಶೇಪ್ ತಗೊಳ್ಳೋದು ಸ್ಟಿಚಿಂಗ್ ಮಾಡುವಾಗ ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಮಧ್ಯಕ್ಕೆ ಒಂದು ಫೋಲ್ಡ್ ಮಾಡಿಕೊಂಡು ಮಧ್ಯಕ್ಕೊಂದು ನಾಚ್ ಹಾಕ್ಕೊಳ್ಳಿ. ನಾಚ್ ಹಾಕೊಂಡಾದ್ಮೇಲೆ 1 ಇಂಚ್ಗೆ ಬಟ್ಟೆನ ಸ್ವಲ್ಪ ಎಳ್ಕೊಳ್ಬೇಕು. ಈ ರೀತಿ ಒಂದು ಸೈಡ್ ಮಾತ್ರ ಈ ರೀತಿ 1 ಇಂಚ್ಗೆ ಎಳ್ಕೊಳ್ಳಿ. ಎಳ್ಕೊಂಡಾದ್ಮೇಲೆ ನಿಮಗೆ ಅಲ್ಲಿ ಶೇಪ್ ಅನ್ನೋದು ಪಕ್ಕ ಬರುತ್ತೆ. ನಿಮ್ಗೆ ಯಾರಿಗೆ ಶೇಪ್ ತೆಗೆಯೋದಕ್ಕೆ ಬರೋದಿಲ್ಲ ಅವರು ಈ ರೀತಿ ಮಾಡ್ಕೋಬೋದು. ಸೊ ನೋಡಿ, ಸ್ಲೀವ್ಸ್ದು ಶೇಪ್ ಅನ್ನೋದು ಕರೆಕ್ಟಾಗಿ ಬಂತು. ಅದನ್ನೇ ಎಕ್ಸ್ಟ್ರಾನ ಕಟ್ ಮಾಡ್ಕೊಂಡ್ಬಿಡಿ. ಕಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಅದನ್ನು ಅಟ್ಯಾಚ್ ಮಾಡ್ತಾ ಹೋಗಬೇಕು ಇವಾಗ ಅಷ್ಟೇ. ಈ ರೀತಿ ನೋಡಿ, ಸ್ಲೀವ್ಸ್ದು ಸ್ಟ್ರೈಟ್ ಇಟ್ಕೊಳ್ಳಿ. ಸ್ಟ್ರೈಟ್ ಇಟ್ಕೊಂಡಾದ್ಮೇಲೆ ಕ್ಷಮಿಸಿ, ನಾನು ಇದು ಸ್ಲೀವ್ಸ್ ಅಟ್ಯಾಚ್ ಮಾಡೋದನ್ನು ವಿಡಿಯೋ ಆಗಿಲ್ಲ. ಸೊ ನಾನು ವಿಡಿಯೋ ಆಗ್ತಾಯಿದೆ ಅಂತ ಅಂದ್ಕೊಂಡು ಸ್ಟಿಚ್ ಮಾಡಿಬಿಟ್ಟೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪ್ಲೇನ್ ಬ್ಲೌಸ್ನೇ ಹೇಗೆ ಸ್ಟಿಚ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ಅಪ್ಲೋಡ್ ಮಾಡ್ತೀನಿ. ಇಲ್ಲ ಅಂತಂದರೆ ಸ್ಲೀವ್ಸ್ನ ಅಟ್ಯಾಚ್ ಮಾಡಿ ಸೈಡ್ ಫಿಟ್ಟಿಂಗ್ ಮಾಡೋದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ನಾನು ವಿಡಿಯೋ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ಸ್ಟಿಚಿಂಗ್ ಅನ್ನೋದನ್ನು ಮಾಡ್ಕೊಂಡಿದ್ದೀನಿ, ಅದು ವಿಡಿಯೋ ಆಗಿಲ್ಲ. ಸಾರಿ, ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.